ಸೋಲಾಗೋ ಕಾರಣ ಏನಿದೆ ಅಂತಂದರೆ 65 ಲಕ್ಷ ಓಟು SIRನಲ್ಲಿ ತೆಗೆದಿದ್ದಾರೆ. ಸುಪ್ರೀಂ ಕೋರ್ಟು ಹೇಳಿದ್ರು ಕೂಡ SIR ಓಟ್ನ ವಾಪಸ್ ಹಾಕೊಂಡಿಲ್ಲ. ಯಾಕೆ ಹಾಕಿಲ್ಲ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಆಮೇಲೆ 65 ಲಕ್ಷಷ್ಟು ಓಟ್ ತೆಗೆದು 20 ಲಕ್ಷ ಓಟ್ ಆ್ಯಡ್ ಮಾಡಿದ ಜೊತೆಗೆ ಎಲೆಕ್ಷನ್ ಕೇವಲ ಒಂದೇ ತಿಂಗಳ ಇರತಕ್ಕಂಥ ಸಂದರ್ಭದಲ್ಲಿ 10,000 ರೂಪಾಯಿ ಒಂದು ಓಟಿಗಾಗಿ ಹೆಣ್ಮಕ್ಳಿಗೆ ಕೊಟ್ಟಿರ್ತಕ್ಕಂಥದ್ದು ಭಾರತ ದೇಶದಲ್ಲಿ ಯಾವುದೇ ಒಬ್ಬ ಪ್ರಧಾನಮಂತ್ರಿ ಯಾರೇ ಮಾಡಿದರೆ ಅದು ನಮ್ಮ ನರೇಂದ್ರ ಮೋದಿ ಸಾಹೇಬರು. 10,000 ರೂಪಾಯಿ ಕೊಡ್ತಕ್ಕಂಥ ಉದ್ದೇಶ ಏನು? 20 ವರ್ಷ ಆಡಳಿತದಲ್ಲಿ ತಾವೇ ಇದ್ದು, ಕೇಂದ್ರದಲ್ಲಿ 11 ವರ್ಷ ತಾವೇ ಆಡಳಿತದಲ್ಲಿದ್ದು 10,000 ರೂಪಾಯಿ ಕೊಡ್ತಕ್ಕಂಥ ಅವಶ್ಯಕತೆ ಇದೆಯಾ? ಒಂದು. ಎರಡನೇದು, ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ಮೋದಿ ಸಾಹೇಬರಾಗಿರಲಿ, BJP ಅವರಾಗಿರಲಿ ಅಥವಾ ನಿತೀಶ್ ಕುಮಾರ್ ಪಾರ್ಟಿ ಆಗಿರಲಿ, ನೀವು ಏನು ಬೇಸಿಸ್ ಮೇಲೆ ಮತವನ್ನು ಕೇಳಿದ್ದೀರಿ ಬಿಹಾರ್ನಲ್ಲಿ? ಆನ್ ವಾಟ್ ಬೇಸಿಸ್? ಇನ್ನು ಯಾವ ಅಜೆಂಡಾ ಬೇಸಿಸ್ ಮೇಲೆ ನೀವು ಓಟ್ ಕೇಳಿದ್ದೀರಿ ಅಂತಕ್ಕಂಥದ್ದು ಸ್ಪಷ್ಟೀಕರಣ ಅಲ್ಲಿ ಇರಲಿಲ್ಲ. ಅದ್ರ ಜೊತೆಗೆ ಈ ಥರದ್ದು ಮಾಡಿ ಸುಮಾರು ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಪ್ರಶಾಂತ್ ಕಿಶೋರ್ ಹೇಳ್ತಕ್ಕಂಥದ್ದು ಇದು ಸೆಂಟ್ರಲ್ ಬ್ಯಾಂಕ್ ಬೇರೆ ದೇಶದಿಂದ ಬಂದಿರತಕ್ಕಂಥ ಫಂಡ್, ಡೆವಲಪ್ಮೆಂಟ್ ಫಂಡನ್ನು ಡೆವಲಪ್ ಮಾಡಿ ಸುಮಾರು 14,000 ಕೋಟಿ, ಒಟ್ಟು ಹೆಣ್ಮಕ್ಳಿಗೆ 15,000 ಕೋಟಿ ಕೊಟ್ಟಿರ್ತಕ್ಕಂಥದ್ದಿದೆ. ಸೊ ಇದೇ ಕಾರಣದಿಂದ ನಾವು ಸೋಲಾಗಿರ್ತಕ್ಕಂಥದ್ದು. ಬೇರೆ ಓಟ್ ಚೋರಿ ಪದೇ ಪದೇ ಹೇಳ್ತಾರೆ. ನಿಮ್ಗೆ ಯಾಕೆ ಅಲ್ಲಿ ಮತದಾರ ಕೈ ಹಿಡಿಲಿಲ್ಲ? ಹಾಕಿದಾರಲ್ರಿ, ನಮಗೆ 30% ಅಷ್ಟು ಓಟ್ ಬಂದಿಲ್ಲ. JDU ಸುಮಾರು 23% ಬಂದಿದೆ. JDU 23% ಬಂದು ನಮಗೆ 25 ಸೀಟ್ ಬಂದಿದೆ. BJP 20% ತೊಗೊಂಡು 91 ಸೀಟ್ ಬಂದಿದೆ. ಇದು ಪ್ರಪಂಚದಲ್ಲಿ ಯಾರೇ ಒಬ್ಬ ಆಡಳಿತ 20-25 ವರ್ಷ ಮಾಡಿದ್ಮೇಲೆ 100 ಸೀಟ್ ನಿಂತ್ಕೊಂಡು 90 ಸೀಟ್ ಗೆಲ್ಬೋದಲ್ಲನ? 100 ಸೀಟಿಗೆ ನಿಂತ್ಕೊಂಡು 90 ಸೀಟ್ ಗೆಲ್ಬೋದೇನ್ರಿ ಎಲ್ಲನ? 25 ವರ್ಷದ ಆಡಳಿತ ಆದಮೇಲೆ ಇಷ್ಟೆಲ್ಲ ಆ್ಯಂಟಿ ಇನ್ಕಂಬನ್ಸಿ ಎಲ್ಲ ಪೊಲಿಟಿಕಲ್ ಪಾರ್ಟಿಗೆ ಇಡೀ ಜಗತ್ತಿನಾಗಿರ್ತದೆ. 100 ಸೀಟ್ ನಿಂತ್ಕೊಂಡು 90 ಸೀಟ್ ಗೆದ್ಬಿಡ್ಬೋದಾ? ಮತ್ತು ಏನು ಆಧಾರದ ಮೇಲೆ ಗೆಲ್ತಾರೆ ಇವರು? ಏನು ಹಂಗೆ ಬಿಹಾರ್ ಏನು ಅಮೇರಿಕ ಆಗ್ಬಿಟ್ಟಿದ್ಯಾ? ಬಿಹಾರ್ ಏನು ಅಮೇರಿಕ ಆಗ್ಬಿಟ್ಟಿದೇನ್ರಿ? ಈಗ ಇಲ್ಲೇ ಬೆಂಗಳೂರಿನಲ್ಲಿ ಟಾರ್ಚ್ ಹಾಕಿ ಹುಡುಕಿದ್ರೆ ಪ್ರತಿ 2ನೇ ಮನೆ 3ನೇ ಮನೆ ಬಿಹಾರ್ ಸಿಗ್ತಾನೆ. ಏನು ಬಿಹಾರ್ನಾಗ ಅಂತದ್ದು ಏನು ಮಾಡಿದ್ದಾರೆ? ಹಂಗೆ 90 ಸೀಟ್ ಗೆಲ್ತಕ್ಕಂಥ ಏನು ಮಾಡಿದ್ದಾರೆ? ಅದೇ 65 ಲಕ್ಷ ಓಟ್ ತೆಗೆದಿದ್ದಾರೆ, 20 ಲಕ್ಷ ಓಟ್ ಆ್ಯಡ್ ಮಾಡಿದ್ದಾರೆ, 85 ಲಕ್ಷ ಓಟ್ ಗಫಲಾಗಿದೆ, 14 ಲಕ್ಷ ಓಟ್ ಫೇಕ್ ಓಟ್ಸ್ ಇದ್ದಾವೆ, 3 ಲಕ್ಷ ಮನೆಗಳು ಝೀರೋ ಅಕೌಂಟ್ನಲ್ಲಿದ್ದಾವೆ. ಮತ್ತು ಇದರ ಬಗ್ಗೆ ಏನು ಚರ್ಚೆನೇ ಬೇಡ. ಎಲೆಕ್ಷನ್ ಕಮಿಷನ್ ಇದ್ರ ಬಗ್ಗೆ ಮಾತನಾಡೋದಿಲ್ಲ. ಮತ್ತು ಕಾರಣ ಏನು? ಮತ್ತೆ ಇಂಥ ಒಂದು ಸಹಕಾರದಿಂದ ಜ್ಞಾನೇಶ್ ಕುಮಾರ್ ಅವರ ಒಂದೇನು ಸಹಕಾರದಿಂದ ಅವ್ರು ಗೆದ್ದಿದ್ದಾರೆ. ಎಲೆಕ್ಷನ್ ಕಮಿಷನರ್ ಮಾಡಿರ್ತಕ್ಕಂಥ ಸಪೋರ್ಟ್ನ ಗೆದ್ದಿದ್ದಾರೆ. ಬೇರೆ ಏನಿದೆ?